ಒಮ್ಮೆ ಇಸ್ರಾಯೇಲ್ಯರು ಮಾಡಿರುವಂತಹ ಪಾಪಿಷ್ಟ ಕಾರ್ಯಗಳಿಗಾಗಿ, ದೇವರಿಗೆ ವಿರುದ್ಧವಾಗಿ ಅವರು ಜೀವಿಸಿದ್ದಕ್ಕಾಗಿ, ಎಷ್ಟೇ ಎಚ್ಚರಿಸಿದರೂ ತಮ್ಮ ಮನಸ್ಸು ಮಾರ್ಪಡಿಸಿಕೊಳ್ಳದಕ್ಕಾಗಿ ದೇವರು 40 ವರ್ಷಗಳವರೆಗೂ ಈ ಇಸ್ರಾಯೇಲ್ ಪ್ರಜೆಗಳನ್ನು ಫಿಲಿಷ್ಟಿಯರಿಗೆ ಬಂದಿಯಾಳುಗಳನ್ನಾಗಿ ಒಪ್ಪಿಸಿಕೊಡ್ತಾರೆ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲ್ಯರು ಮೇಲಿಂದ ಮೇಲೆ ಪಾಪ ಮಾಡುತ್ತಾ ಇಷ್ಟ ಬಂದಂತೆ ಜೀವಿಸುತ್ತಿರುವಾಗ ದೇವರು ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸಿಕೊಡ್ತಾರೆ. ಹೀಗೆ 40 ವರ್ಷಗಳವರೆಗೂ ಈ ಇಸ್ರಾಯೇಲ್ಯರು ಫಿಲಿಷ್ಟಿಯರ ಕೈ ಕೆಳಗೆ ಬಂದಿಯಾಳುಗಳಾಗಿ ಜೀವಿಸ್ತಾರೆ. ಊಹಿಸಿಕೊಳ್ಳಿರಿ, ಬಂದಿಯಾಳುಗಳಂದ್ರೆ ಅರ್ಥವೇನು? ಸರಿಯಾದ ಬಟ್ಟೆ ಧರಿಸಿಕೊಳ್ಳಲು ಬಿಡುತ್ತಿರಲಿಲ್ಲ, ಸರಿಯಾಗಿ ಊಟ ಮಾಡಲು ಬಿಡುತ್ತಿರಲಿಲ್ಲ, ಸರಿಯಾಗಿ ನಿದ್ದೆ ಮಾಡಲು ಬಿಡುತ್ತಿರಲಿಲ್ಲ. ನಿದ್ದೆ ಅಂದ್ರೆ ಗೊತ್ತಾ ನಿಮಗೆ? ಇವೆಲ್ಲ ಸಾಮಾನ್ಯರು ಬಳಸುವ ಪದ ಆಗಿವೆ. ಪಟ್ಟಣದವರಿಗೂ ಕೂಡ ಏನು ಹೊಸದಲ್ಲ. ಊಟ ಮಾಡಿದ್ಮೇಲೆ ಏನ್ ಮಾಡ್ತಾರೆ? ನಿದ್ದೆ ಮಾಡೋದು. ಊಟ ಮಾಡಿದ ಮೇಲೆ ನಿದ್ದೆ ಮಾಡುವುದು. ಮೊದಲನೇದಾಗಿ, ಬಂದಿಯಾಳುಗಳು ಅಂದ್ರೆ ಸರಿಯಾಗಿ ಬಟ್ಟೆ ಧರಿಸಿಕೊಳ್ಳಲು ಬಿಡುತ್ತಾ ಇರಲಿಲ್ಲ, ಸರಿಯಾಗಿ ನಿದ್ರೆ ಮಾಡಲು ಬಿಡುತ್ತಾ ಇರಲಿಲ್ಲ, ಸರಿಯಾಗಿ ಬದುಕುವುದಕ್ಕೆ ಬಿಡುತ್ತಿರಲಿಲ್ಲ, ಸರಿಯಾಗಿ ಊಟ ಮಾಡಲು ಬಿಡುತ್ತಿರಲಿಲ್ಲ. ಅವರು ಬಂದಿಯಾಳುಗಳಾಗಿರುವುದರಿಂದ ಏನ್ ಮಾಡಿದ್ರೂ ನಡೆಯುತ್ತಾ ಇತ್ತು, ಕೇಳುವವರು ಯಾರೂ ಇರಲಿಲ್ಲ. ಫಿಲಿಷ್ಟಿಯರಿಗೇನಾದರೂ ಒಬ್ಬನ ಹೆಂಡತಿ ಸುಂದರವಾಗಿ ಕಾಣಿಸಿಕೊಂಡ್ರೆ ಬಲವಂತವಾಗಿ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಒಬ್ಬರ ಮಗಳು ಅಂದವಾಗಿರೋದಾದ್ರೆ ಫಿಲಿಷ್ಟಿಯರು ಬಂದು ಎತ್ಕೊಂಡು ಹೋಗ್ತಾ ಇದ್ರು. ಕೇಳುವುದಕ್ಕೆ ಬಂದಿಯಾಳುಗಳಿಗೆ ಎಲ್ಲಿ ಹಕ್ಕಿದೆ? ಹೀಗೆ ಇಷ್ಟ ಬಂದ ರೀತಿಯಲ್ಲಿ ಆ ಕಾಲದಲ್ಲಿ ಇಸ್ರಾಯೇಲರು ಫಿಲಿಷ್ಟಿಯರ ಕೈಯಿಂದ ಬಂದಿಯಾಳುಗಳಾಗಿ ನರಳಾಡಿದ್ರು. 40 ವರ್ಷಗಳವರೆಗೂ ಇಸ್ರಾಯೇಲ್ ಪ್ರಜೆಗಳನ್ನು ಬಂದಿಯಾಳುಗಳಾಗಿಟ್ಕೊಂಡ್ರು, ಹೀಯಾಳಿಸುತ್ತಾ ಇದ್ರು. ದೇವರು ತನ್ನ ಪ್ರಜೆಗಳಾಗಿರುವ ಇಸ್ರಾಯೇಲರು ಮಾಡಿರುವ ಪಾಪಕ್ಕಾಗಿ ದೇವರು ಅವರಿಗೆ ಶಿಕ್ಷೆ ವಿಧಿಸಿದಾಗ ಅವರ ದುಸ್ಥಿತಿಯನ್ನು ನೋಡಿ ದೇವರು ಸಂಸೋನನನ್ನು ಕಳಿಸುತ್ತಾರೆ. ಸಂಸೋನನೇ, ನನ್ನ ಪ್ರಜೆಗಳು ಬಂದಿಯಾಳುಗಳಾಗಿ ಫಿಲಿಷ್ಟಿಯರ ಕೈ ಕೆಳಗಿದ್ದಾರೆ, ಅವರನ್ನು ಬಿಡಿಸಲು ನಿನ್ನನ್ನು ಕಳಿಸುತ್ತೇನೆ ಎಂಬುದಾಗಿ ದೇವರು ಫಿಲಿಷ್ಟಿಯರ ಕೈಯೊಳಗಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ಸಂಸೋನನನ್ನು ಕಳಿಸುತ್ತಾರೆ. ಈ ಸಂಸೋನ ಯಾರು ಗೊತ್ತಾ ನಿಮಗೆ? ಬಹು ಬಲಿಷ್ಠನಾಗಿದ್ದನು. ಫಿಲಿಷ್ಟಿಯರ ಕೈಯೊಳಗಿಂದ ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸುವುದಕ್ಕಾಗಿ ದೇವರು ಅವನಿಗೆ ಮಹಾಶಕ್ತಿ ಕೊಡ್ತಾರೆ. ಆ ಶಕ್ತಿ ಪಡೆದುಕೊಂಡು ಇಸ್ರಾಯೇಲರಿಗೆ ಕ್ಷೇಮವನ್ನು ಅನುಗ್ರಹಿಸಬೇಕಾದ ಸಂಸೋನನು ಮಾಡಿರುವ ಕೆಟ್ಟ ಕೆಲಸವೇನೆಂದರೆ, ಮೊದಲನೇದಾಗಿ ತಿಮ್ನಾ ಎನ್ನುವಂತಹ ಒಂದು ಫಿಲಿಷ್ಟಿಯರ ದೇಶದಲ್ಲಿರುವಂತಹ ಒಂದು ಪ್ರಾಂತ್ಯಕ್ಕೆ ಹೋಗ್ತಾನೆ. ಅದು ಇಸ್ರಾಯೇಲ್ ದೇಶಕ್ಕೂ ಫಿಲಿಷ್ಟಿಯರ ದೇಶಕ್ಕೂ ಬಾರ್ಡರಲ್ಲಿ ಇರುತ್ತೆ. ಅದೇನಷ್ಟು ಒಳ್ಳೆ ಪ್ರದೇಶವಾಗಿರಲಿಲ್ಲ. ಅಲ್ಲಿ ವೇಶ್ಯರಿರುತ್ತಾರೆ. ತಿಮ್ನಾ ಊರಿನ ಮಾರ್ಗವು ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ವೇಶ್ಯರು ಸಂಚರಿಸುವಂತಹ ಮಾರ್ಗವಾಗಿತ್ತು. ಒಬ್ಬ ಯವನಸ್ಥನಾಗಿರುವಂತಹ ಸಂಸೋನನು, ಕರ್ತನಿಗೋಸ್ಕರ ಜೀವಿಸಬೇಕಾದ ಸಂಸೋನನು, ಒಬ್ಬ ಪ್ರಾಯಸ್ಥನಾಗಿರುವ ಸಂಸೋನನು, ಪ್ರತಿಷ್ಠಿಸಲ್ಪಟ್ಟಿರುವ ತನ್ನ ಪ್ರಜೆಗಳಿಗೋಸ್ಕರ ಹೋರಾಡಬೇಕಾಗಿರುವ ಈ ಸಂಸೋನನಿಗೆ ಏನಾಯ್ತೋ ಗೊತ್ತಿಲ್ಲ. ಟೈಮ್ ಪಾಸ್ಗೆ ಹೋಗಬೇಕಂದುಕೊಂಡನೋ ಇಲ್ಲವೇ ನಿಜವಾಗ್ಲೂ ಅಲ್ಲಿ ಸುಂದರವಾದ ಹುಡುಗಿಯರಿರ್ತಾರಂತೆ, ಏನೆಂದು ನೋಡೋಣ ಎಂದು ಹೀಗೆ ಏನನಿಸಿತೋ ಗೊತ್ತಿಲ್ಲ. ಸ್ವಲ್ಪ ಟೈಮ್ ಸಿಕ್ಕಿದ್ದಕ್ಕೆ ಸಂಸೋನನು ತಿಮ್ನಾ ಊರಿನ ಮಾರ್ಗದಲ್ಲಿ ಹೋಗ್ತಾನೆ. ಆ ಮಾರ್ಗದಲ್ಲಿ ಹೋದಾಗ ಫಿಲಿಷ್ಟಿಯರ ಒಂದು ಸುಂದರವಾದ ಹುಡುಗಿ ಕಾಣಿಸಿಕೊಳ್ತಾಳೆ. ಸಂಸೋನನೇನೋ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದ, ದೇವರಿಗೋಸ್ಕರ ಜೀವಿಸಬೇಕಾದವನಾಗಿದ್ದ, ಪ್ರತ್ಯೇಕವಾಗಿ ಜೀವಿಸುವವನಾಗಿದ್ದ, ಪ್ರಜೆಗಳಿಗೋಸ್ಕರ ಜೀವಿಸುವವನಾಗಿದ್ದ, ಪ್ರಜೆಗಳ ಸೇವೆ ಮಾಡುವವನಾಗಿದ್ದ. ಆದರೆ ಹುಡುಗಿಯನ್ನು ನೋಡಿದ ಕೂಡಲೇ ಸಂಸೋನನಿಗೆ ಒಂದು ವಿಧವಾದ ಹುಚ್ಚು ಹಿಡಿದಿತು. ಯಾವ ಹುಚ್ಚು? ಪ್ರೀತಿಯ ಹುಚ್ಚು. ಯಾರು ಆ ಹುಡುಗಿ? ಫಿಲಿಷ್ಟಿಯರ ಹುಡುಗಿ. ಆ ಫಿಲಿಷ್ಟಿಯರ ಹುಡುಗಿಯನ್ನು ನೋಡಿ ಪ್ರೀತಿಯಲ್ಲಿ ಬಿದ್ದು ಆಕೆ ಕುರಿತು ಆಲೋಚಿಸ್ತಾ, ಆಕೆಯ ಕುರಿತೇ ಯೋಚಿಸ್ತಾ ತಿರುಗಿ ತನ್ನ ಮನೆಗೆ ಬಂದು ತನ್ನ ತಂದೆ ತಾಯಿಗಳಿಗೆ ಹೇಳ್ತಾನೆ, ಡ್ಯಾಡಿ, ನಾನು ಆ ಹುಡುಗಿಗೆ ಮದುವೆಯಾಗುತ್ತೇನೆ. ಯಾವ ಹುಡುಗಿ ಮಗನೇ? ಫಿಲಿಷ್ಟಿಯರ ಹುಡುಗಿ. ಆಗ ತಂದೆ ತಾಯಿ ಹೇಳಿರ್ತಾರೆ, ಮಗನೇ, ಫಿಲಿಷ್ಟಿಯರು ಯಾರೆಂದು ನಿನಗೆ ಗೊತ್ತಲ್ಲವೋ? ಅವರು ಸಂಪೂರ್ಣವಾಗಿ ಅಷ್ಟೋದ್ ಎನ್ನುವಂತಹ ದೇವತೆಯನ್ನು ಪೂಜಿಸುವವರಾಗಿದ್ದಾರೆ. ಬಾಳ್ ದೇವತೆಯನ್ನು ಪೂಜಿಸುವವರಾಗಿದ್ದಾರೆ. ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿ ದೈವವೆಂದು ಭಾವಿಸಿ ಪೂಜಿಸುವವರಾಗಿದ್ದಾರೆ. ಅವರ ಬಳಿಯಿಂದ ಒಂದು ಹುಡುಗಿಯನ್ನು ತಂದು ನಮ್ಮ ಮನೆಯಲ್ಲಿಟ್ಕೊಳ್ಳುವುದು ಅದು ಅವರಿಗೂ ಕಷ್ಟ, ನಮಗೂ ಕಷ್ಟ. ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆಯೇ ಬೇರೆ. ಆ ಹುಡುಗಿಯ ಸಂಪ್ರದಾಯ, ಆ ಹುಡುಗಿಯ ನಂಬಿಕೆಯೇ ಬೇರೆ.
ಇಂಥದ್ದರಲ್ಲಿ ನಿಮ್ಮ ಸಂಸಾರ ನಿಲ್ಲುವುದಿಲ್ಲ ಮಗನೇ, ನನ್ನ ಮಾತು ಕೇಳು ಮಗನೇ, ಬೇಡ ಮಗನೇ ಎಂದು ಹೇಳಿದ್ರೆ ಸಂಸೋನನು ತಂದೆ ತಾಯಿಗಳಿಗೆ ಬಲವಂತ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆಂದು ಗೊತ್ತಿಲ್ಲ. ಇನ್ನೆಂದಿಗೂ ನಿಮ್ಮನ್ನು ನೋಡಲ್ಲ ಅಂದಿದಾನೋ? ಇನ್ನೆಂದಿಗೂ ನಿಮ್ಮ ಮನೆಗೆ ಬರಲ್ಲ ಅಂದಿದಾನೋ? ಇಲ್ಲವೇ ಮನೆ ಬಿಟ್ಟು ಹೋಗುತ್ತಾನಂದಿದಾನೋ? ಹೋಗಿ ಆ ಹುಡುಗಿಗೆ ಮದುವೆಯಾಗಿ ಅಲ್ಲೇ ಉಳ್ಕೊಳ್ತೇನಂದಿದಾನೋ ಎಂದು ಹೀಗೆ ಏನಂತ ಬೆದರಿಸಿದನೋ ಗೊತ್ತಿಲ್ಲ. ಈ ದಿನದ ಹುಡುಗ ಹುಡುಗಿಯರು ಕೂಡ ಹಾಗೆ ಬೆದರಿಸುತ್ತಾರೆ. ಸ್ವಲ್ಪ ತಂದೆ ತಾಯಿ ಕೋಪಗೊಂಡ್ರೆ ಸಾಕು, ಮನೆ ಬಿಟ್ಟು ಹೋಗ್ತಾರೆ. ಈಗ ತಾನೇ ಒಂದು ಸಾಕ್ಷಿ ನೋಡಿದೇವಲ್ಲವೇ? ತಂದೆ ಸ್ವಲ್ಪ ಕೋಪಗೊಂಡಿದ್ದಕ್ಕೆ ಮಗನು ಮನೆ ಬಿಟ್ಟು ಹೋಗ್ತಾನೆ. ಈ ದಿನ ಮಕ್ಕಳ ಮೇಲೆ ಕೋಪಗೊಳ್ಬೇಕಾದ್ರೆ ಭಯ ಆಗ್ತಿದೆ. ವಿದ್ಯಾಭ್ಯಾಸವಿಲ್ಲದೆ, ಹೊತ್ತು ಗೊತ್ತು ಇಲ್ಲದೆ, ಇಷ್ಟ ಬಂದಂತೆ ತಿರುಗಾಡುವಂತಹ ಮಗನನ್ನು ನೋಡಿ, ಮಗಳನ್ನು ನೋಡಿ, ಒಂದು ವೇಳೆ ತಂದೆಯಾಗಲಿ ತಾಯಿಯಾಗಲಿ ಬಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ, ಈ ದಿನ ಮಗನಾಗಲಿ ಮಗಳಾಗಲಿ ಕೇಳ್ತಿದ್ದಾರೋ ಮಾತು? ತಿರುಗಿ ಬೀಳ್ತಿದ್ದಾರೆ. ತಂದೆ ಬಹಳ ಪ್ರೀತಿ ಮಾಡ್ತಿದ್ದಾನೆಂದು, ತಾಯಿ ಬಹಳ ಪ್ರೀತಿ ಮಾಡ್ತಿದ್ದಾಳೆಂದು ನೋಡಿ ಆ ಪ್ರೀತಿಯನ್ನೇ ಆಧಾರ ಮಾಡಿಕೊಂಡು, ನಾನು ಏನೇ ಮಾಡಿದ್ರೂ ತಂದೆ ಪ್ರೀತಿ ಮಾಡ್ತಿರುವುದರಿಂದ ನನಗೇನು ಮಾಡಲ್ಲ ಬಿಡು, ಅಮ್ಮಳಿಗೆ ನಾನಂದ್ರೆ ಬಹಳ ಇಷ್ಟ ಇರುವುದರಿಂದ ನನಗೇನು ಮಾಡುವುದಿಲ್ಲ ಬಿಡು, ಅವರ ಪ್ರೀತಿಯನ್ನು ಕೂಡ ಆಧಾರ ಮಾಡಿಕೊಂಡು ಆ ಪ್ರೀತಿಯ ಮುಸುಕಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೇಗೆ ಪ್ರಿಯರೇ? ತಂದೆಗೆ ಬ್ಲ್ಯಾಕ್ ಮೇಲ್ ಮಾಡುವವರು, ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡುವವರು, ನಾನಿಲ್ಲ ಅಂದ್ರೆ ನನ್ನ ಅಮ್ಮ ಬದುಕಲ್ಲ, ನಾನಿಲ್ಲ ಅಂದ್ರೆ ನನ್ನ ಅಪ್ಪ ಬದುಕಲ್ಲ, ಹಾಗಾಗಿ ಏನ್ ಮಾಡಬಹುದು? ನಾವು ಏನ್ ಮಾಡಿದ್ರೂ ಸಹ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ಕೊನೆಗೆ ತಂದೆಯ ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ಕೂಡ ನೀವು ಕೆಟ್ಟ ಕೆಲಸ ಮಾಡುವುದಕ್ಕೋಸ್ಕರ ಹಗುರವಾಗಿ ತೆಗೆದುಕೊಳ್ತೀರಿ. ಎಷ್ಟು ದೌರ್ಭಾಗ್ಯರು ಗೊತ್ತಾ ನೀವು? ಕೇಳಿ ಸಹೋದರ ಸಹೋದರಿಯರೇ. ಆ ದಿನ ಸಂಸೋನನು ತಂದೆ ಪ್ರೀತಿ, ತಾಯಿ ಪ್ರೀತಿ ಆಧಾರ ಮಾಡಿಕೊಂಡು ಅನ್ಯಳೊಂದಿಗೆ ಮದುವೆ ಆಗಲು ಹೋಗುತ್ತಾನೆ. ಆ ಮದುವೆ ನಿಂತಿತೋ? ಇಲ್ಲ ಪ್ರಿಯರೇ, ಆ ಮದುವೆ ಸಂಬಂಧ ಒಡೆದು ಹೋಯಿತು. ಸಂಸೋನನು ಎದಕ್ಕೋಸ್ಕರ ಜನಿಸಿದ? ಫಿಲಿಸ್ಟಿಯರನ್ನು ಸೋಲಿಸಿ ಇಸ್ರಾಯೇಲ್ ಪ್ರಜೆಗಳಿಗೆ ಕ್ಷೇಮ ಅನುಗ್ರಹಿಸುವುದಕ್ಕಾಗಿಯೇ ಸಂಸೋನನು ಜನಿಸಿದ. ಕಾರಣ ಜನ್ಮನು. ಆದರೆ ಎದಕ್ಕಾಗಿ ಅವನು ಜನಿಸಿದನೋ ಅದನ್ನೇ ಪಕ್ಕಕ್ಕೆ ತಳ್ಳಿಹಾಕಿ ಯಾರೊಂದಿಗೆ ಹೋರಾಡಬೇಕಿತ್ತೋ ಅವರೊಂದಿಗೆ ಬೀಗತನಕ್ಕಾಗಿ ಹೋಗ್ತಾನೆ. ಯಾರ ವಿರುದ್ಧ ಯುದ್ಧ ಮಾಡಬೇಕಿತ್ತೋ ಅಲ್ಲಿಗೆ ಹೋಗಿ ಮದುವೆ ಮಾಡಿಕೊಂಡ, ಕಲ್ಯಾಣ ಮಾಡಿಕೊಂಡ ಪ್ರಿಯರೇ ಮೂರ್ಖನು. ತಂದೆ ತಾಯಿ ಹೇಳ್ತಾರೆ, ಕೇಳು ಮಗನೇ, ಆ ಹುಡುಗಿಯ ನಂಬಿಕೆಯೇ ಬೇರೆ, ಆ ಹುಡುಗಿಯ ನಂಬಿಕೆ ಬೇರೆ, ನಮ್ಮ ಪದ್ಧತಿ ಬೇರೆ, ಅವಳ ಪದ್ಧತಿ ಬೇರೆ, ನಮ್ಮ ಮಾತು ಕೇಳು, ಇಂತಹ ವಿವಾಹ ಸಂಬಂಧ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ಕೇಳಿದನೋ? ಕೇಳಲಿಲ್ಲ. ಆತುರ ಪಡ್ತಾನೆ, ಹೋಗಿ ಮದುವೆ ಆಗುತ್ತಾನೆ. ಮದುವೆಯಾದ ಕೆಲವು ವಾರಗಳಲ್ಲಿಯೇ, ತಿಂಗಳುಗಳು ವರ್ಷಗಳು ಅಲ್ಲ, ಕೆಲವು ವಾರಗಳಲ್ಲಿಯೇ ವಿವಾಹ ಸಂಬಂಧ ಒಡೆದೋಯ್ತು. ಸಂಸೋನನು ಕೊನೆಗೆ ಒಬ್ಬಂಟಿಗನಾಗುಳ್ಕೊಂಡ. ಇಬ್ಬರ ನಡುವೆ ಜಗಳ ಬಂತು. ಅವನಿಗೂ ಅವನ ಹೆಂಡತಿಯ ಮಧ್ಯೆ ಜಗಳ ಬಂತು. ಸಿಟ್ಟಾಗಿ ಸಂಸೋನನು ತನ್ನ ಮನೆಗೆ ಬಂದಿದ್ದ. ಆನಂತರ ಮತ್ತೆ ತಿರುಗಿ ನನ್ನ ಹೆಂಡತಿಯನ್ನು ಕರ್ತರೋಣ ಅಂತ ಮನೆಗೆ ಹೋದ್ರೆ ಅವನ ಮಾವ ಹೇಳ್ತಾನೆ, ನೀನು ನಿಜವಾಗ್ಲೂ ನನ್ನ ಮಗಳನ್ನು ಬಿಟ್ಟು ಹೋದಿ ಅಂದ್ಕೊಂಡು ನಿನ್ನ ಸ್ನೇಹಿತನಿಗೆ ನನ್ನ ಮಗಳನ್ನು ಮದುವೆ ಮಾಡಿಸಿದೆ ಅಂದ. ಏನಂದೆ? ನನ್ನ ಸ್ನೇಹಿತನಿಗೆ ನನ್ನ ಹೆಂಡತಿಯನ್ನು ಕೊಟ್ಟು ನೀನು ಮದುವೆ ಮಾಡಿಸುತ್ತೀಯಾ ಎಂದು ಹೇಳಿ ಕೋಪದಿಂದ ಆ ಫಿಲಿಸ್ಟಿಯರ ಹೊಲಗಳನ್ನೆಲ್ಲ ಸುಟ್ಟಾಕ್ತಾನೆ. ಸಂಸೋನನು ಅಲ್ಲಿರುವ ಹೊಲಗಳನ್ನೆಲ್ಲ ಸುಟ್ಟಾಕಿದ್ದಾನೆಂದು ಫಿಲಿಸ್ಟಿಯರಿಗೆ ಗೊತ್ತಾಗಿ ಸಂಸೋನನ್ನು ಕಾಣಿಸಿದ್ರೆ ಸಾಯಿಸೋಣ ಎಂಬುದಾಗಿ ಅವರು ಪ್ರತಿಕಾರ ಬೆಳೆಸಿಕೊಂಡ್ರು. ಈಗ ಪ್ರೀತಿ ಹೊರಟೋಯ್ತು, ಮದುವೆ ಒಡೆದೋಯ್ತು, ಮದುವೆ ಸಂಬಂಧ ಪೂರ್ತಿ ಒಡೆದೋಯ್ತು. ಈಗ ಇವನೇನೋ ಬೀದಿ ಪಾಲಾದ. ಕೊನೆಗೆ ಸಂಸೋನ ಏನ್ ಮಾಡ್ದ ಗೊತ್ತಾ? 16ನೇ ಅಧ್ಯಾಯ. ಸಂಸೋನನು ಗಾಜಕ್ಕೆ ಹೋಗಿ ವೇಶ್ಯರಲ್ಲಿ ಒಬ್ಬಳನ್ನು ನೋಡಿ ಆಕೆಯ ಬಳಿಗೆ ಹೋದನು. ದಯವಿಟ್ಟು ಗಮನಿಸಿ ಪ್ರಿಯರೇ, ಫಿಲಿಸ್ಟಿಯರಿಗೆ 5 ಮುಖ್ಯ ಪಟ್ಟಣಗಳಿವೆ. ಫಿಲಿಸ್ಟಿಯರ ದೇಶದಲ್ಲಿ 5 ಮುಖ್ಯ ಪಟ್ಟಣಗಳಿವೆ. ಅವುಗಳಲ್ಲಿ ಪ್ರಥಮವಾದದ್ದು ಗತ್ತೂರು, ಎರಡನೇದು ಗಾಜಾ, 3 ಎಷ್ಕೊಲೇಮ್, 4ನೇದು ಎಕ್ರೋನ್, 5 ಅಷ್ಟೋದ್. ಈ 5 ಪಟ್ಟಣಗಳು ಪ್ರಮುಖವಾದ ಪಟ್ಟಣಗಳಾಗಿವೆ. ಈ 5 ಪಟ್ಟಣಗಳಿಗೆ ಮುಖ್ಯವಾದ ಪಟ್ಟಣ ಯಾವುದಂದ್ರೆ ಗತ್ತೂರು, ಗಾಜಾ. ಇವೆಲ್ಲ ಕೂಡ ಮುಖ್ಯ ಪಟ್ಟಣವಾಗಿವೆ. ಗಾಜಾದಲ್ಲಿ ಆನಂತರ ಸೋರೇಕ್, 4ನೇ ವಚನ. ಸಂಸೋನನು ಸೋರೇಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲಿಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. 5ನೇ ವಚನ. ಫಿಲಿಸ್ಟಿಯರ ಸರ್ದಾರರು ಏನಂತಿದೆ ನೋಡಿದ್ರಾ? ಫಿಲಿಸ್ಟಿಯರ ಸರ್ದಾರರು ಆಕೆಯ ಬಳಿಗೆ ಬಂದು ಆಕೆಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಮೂಲ ಯಾವುದೆಂದು ನಮಗೆ ತಿಳಿಸುವುದಾದರೆ ನಾವು ಅವನನ್ನು ಬಂಧಿಸಿ ಅವನ ಗರ್ವವನ್ನು ಅಡಗಿಸಿ ಬಿಡುವೆವು. ಆಗ ನಮ್ಮಲ್ಲಿ ಪ್ರತಿಯೊಬ್ಬನು ನಿನಗೆ 1100 ರೂಪಾಯಿ ಕೊಡುವೆವು ಎಂದು ಹೇಳಿದರು. ಈ ಸರ್ದಾರರು ಎಷ್ಟು ಮಂದಿಯಾಗಿದ್ರು ಗೊತ್ತಾ ನಿಮಗೆ? 5 ಜನ ಆಗಿದ್ರು.
ಸರಿ, ನಿಮಗರ್ಥ ಆಗುವಂತೆ ಹೇಳ್ತೇನೆ. ದಾವೀದನು ಗೊಲಿಯಾತನ ವಿರುದ್ಧ ಹೋಗ್ತಾನೆ. ಗೊಲಿಯಾತನು ಯಾರು ಗೊತ್ತಾ ನಿಮಗೆ? ಹೇಳ್ತೇನೆ ಕೇಳಿ. ಸರ್ದಾರನು. ಗತ್ ಊರಿನವನಾದ ಗೊಲಿಯಾತನು ಸರ್ದಾರನಾಗಿದ್ದ. ಸೊ ಗೊಲಿಯಾತನ ವಿರುದ್ಧ ದಾವೀದನು ಕವಣೆ ತೆಗೆದುಕೊಂಡು ಹೋದನಲ್ಲವೇ? ಈಗ ಸರಿಯಾಗಿ ಉತ್ತರ ಕೊಡಬೇಕು. ಗೊಲಿಯಾತನನ್ನು ಕೊಲ್ಲುವುದಕ್ಕಾಗಿ ದಾವೀದನು ಕವಣೆ ತೆಗೆದುಕೊಂಡು ಹೋದಾಗ ಎಷ್ಟು ಕಲ್ಲುಗಳನ್ನು ಬಳಸಿದ ಎಂದು ಹೇಳ್ರಿ. ನಿಜ ಹೇಳ್ರಿ. ಯಾಕೆ 5 ಬಳಸಿದ? 1 ಮಿಸ್ ಆದರೆ ಇನ್ನೊಂದು ಬಳಸುವುದಕ್ಕಾಗಿಯೋ? ಅದಕ್ಕಾಗಿಯೋ? 1 ಮಿಸ್ ಆದರೆ ಇನ್ನೊಂದು ಬಳಸುವುದಕ್ಕಾಗಿಯೋ? ಒಂದಾನೊಂದು ದಿನ ಅಂತೆ ಒಬ್ಬನು 2 ಟಿಕೆಟ್ ಕೊಂಡ್ಕೊಂಡನಂತೆ. ಬಸ್ನಲ್ಲಿ ಕೂತ್ಕೊಂಡ. ಆ ಟಿಕೆಟ್ 2 ತೆಗೆದು ನೋಡ್ತಿದ್ದ. ಇದೊಂದು ಟಿಕೆಟ್, ಇದೊಂದು ಟಿಕೆಟ್, ಇದೊಂದು ಟಿಕೆಟ್ ಎಂಬುದಾಗಿ. ಪಕ್ಕದವನು ಕೇಳ್ದಂತೆ, ಸಾರ್ 2 ಟಿಕೆಟ್ ನೋಡ್ತಾ ಇದ್ದೀರಿ? 2ನೇ ಅವನು ಎಲ್ಲಿ ಅಂತ ಕೇಳ್ದ. ಆಗ ಇವನು ಹೇಳ್ದ, ಈ 2 ಟಿಕೆಟ್ಗಳು ನನಗೋಸ್ಕರವೇ ಅಂದ. ನಿಮಗೋಸ್ಕರ 2 ಟಿಕೆಟ್ ಎದಕ್ಕಾಗಿ ಎಂದು ಕೇಳಿದ್ರೆ ಆಗ ಅವನು ಹೇಳ್ತಾನೆ, ಒಂದು ಹೋದ್ರೆ 2ನೇದಿರುತ್ತೆ ಅಂದ್ಕೊಂಡು 2 ಟಿಕೆಟ್ ಕೊಂಡ್ಕೊಂಡಿದ್ದೇನೆ ಎಂದು ಹೇಳ್ದ. ಆ 2 ಟಿಕೆಟ್ ನೋಡ್ತಾ ಹಿಗ್ಗುತ್ತಾ ಇದ್ದ. ಅವನನ್ನು ನೋಡಿ ಪಕ್ಕದವನು ನಗುತ್ತಾ ಇದ್ದ. 1 ಟಿಕೆಟ್ ಕಳೆದೋದ್ರೆ 2ನೇ ಟಿಕೆಟ್ ಇರುತ್ತೋ? ಸ್ವಲ್ಪ ತಾದ್ಮೇಲೆ ಮತ್ತೆ ಕೇಳ್ದ, ಒಂದು ವೇಳೆ 2 ಟಿಕೆಟ್ ಕಳೆದು ಹೋದುವು ಅಂದ್ಕೊಳ್ಳಿ, ಆಗ ಏನ್ ಮಾಡ್ತೀ ಅಂತ ಕೇಳಿದ್ರೆ ಬಸ್ ಪಾಸ್ ಇದೆ ಅಲ್ಲವೇ ಅಂದನಂತೆ. ಏನಿದೆ ಅಂತೆ? ಬಸ್ ಪಾಸ್ ಇದೆ ಅಲ್ಲವೇ ಅಂದನಂತೆ. ದಾವೀದ ಏನಾದ್ರೂ ಈ ಲೆಕ್ಕಾಚಾರ ಹಾಕ್ತಿದ್ದಾನೋ? ಅಲ್ಲಿರೋದು ಎಷ್ಟು ಜನ? ಒಬ್ಬನೇ. ಹೆಸರೇನು? ಗೊಲಿಯಾತನು. ಎಷ್ಟು ಕಲ್ಲು ಎಸೆದು ಸಾಯಿಸಿದ ಹೇಳ್ರಿ? ಒಂದೇ ಒಂದು ಕವಣೆಯಲ್ಲಿ ಒಂದೇ ಒಂದು ಕಲ್ಲಿಟ್ಟು ಆ ಕವಣೆ ತಿರುಗಿಸಿ ತಿರುಗಿಸಿ ಬಿಟ್ಟಾಗ ಸತ್ತೋದ. ಮತ್ತ್ಯಾಕೆ 5 ಕಲ್ಲು ತೆಗೆದುಕೊಂಡನೆಂದು ಹೇಳ್ರಿ? ಹೇಳ್ತೇನೆ ಕೇಳಿ. 5 ಮಂದಿ ಸರ್ದಾರರಿಗಾಗಿ, 5 ಪಟ್ಟಣಗಳನ್ನು ಪಾಲಿಸುವಂತಹ 5 ಮಂದಿ ಸರ್ದಾರರಿಗಾಗಿ. ಆ ದಿನ ಸಂಸೋನನು ಎನ್ನುವಂತಹ ಬಹು ಬಲಿಷ್ಠನನ್ನು 5 ಮಂದಿ ಸರ್ದಾರರೇ ಸಜ್ಜುಗೊಳಿಸಿ ನಿಲ್ಲಿಸಿದ್ರು ಎಂಬ ಚರಿತ್ರೆ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು. ಈ ದಿನ ಒಬ್ಬನೇ ಬರ್ತಿದ್ದಾನೆ ಗೊಲಿಯಾತನ ರೂಪದಲ್ಲಿ. ನಾಳಿನ ದಿನ ಇವನ ಹಿಂದೆ ಉಳಿದ 4 ಜನ ಇರ್ತಾರೆ. ಹಾಗಾಗಿ ಇವನನ್ನು ಹೊಡೆದು ಸಾಯಿಸಿದಂತೆ ಆ 4 ಜನರನ್ನು ಹೊಡೆದು ಸಾಯಿಸಬೇಕು ಎಂದು ಯೋಚಿಸಿ ಕಲ್ಲು ರೆಡಿಯಾಗಿ ಇಟ್ಟುಕೊಳ್ಬೇಕು ಎಂದು ಯೋಚಿಸಿ 5 ಕಲ್ಲುಗಳನ್ನು ರೆಡಿಯಾಗಿ ಇಟ್ಕೊಂಡಿದ್ದ. ಯಾಕೆ ಈ ಕಂಪ್ಯಾರಿಸನ್ ನಿಮ್ಮ ಮುಂದೆ ತರುತ್ತಾ ಇದ್ದೇನೆ? ಅಲ್ಲಿ ದಾವೀದನು ಈಗ ಫಿಲಿಸ್ಟಿಯರ ವಿರುದ್ಧ ದಾಳಿ ಮಾಡಲು ಹೋಗ್ತಾನೆ. ಆದರೆ ದಾವೀದನಿಗಿಂತ ಮುಂಚೆ ಮತ್ತೊಬ್ಬ ವ್ಯಕ್ತಿ ಹೋಗ್ತಾನೆ. ಯಾವ ವ್ಯಕ್ತಿ ಹೋಗ್ತಾನೆ ಹೇಳಿ? ಸಂಸೋನನು ಹೋಗ್ತಾನೆ. ಆದರೆ ಏನಾದನು ಹೇಳಿ? ಆ ಸಂಸೋನನು ಈ ಫಿಲಿಸ್ಟಿಯರ ಕೈಯ ವಶದಲ್ಲಿರುವಂತಹ ಬಂದಿಯಾಳಂತಿರುವ ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸುವುದರ ಬದಲಿಗೆ ತಾನೇ ಅವರೊಂದಿಗೆ ಕೈ ಜೋಡಿಸುತ್ತಾನೆ ಪ್ರಿಯರೇ. ತಾನೇ ಗಾಜಕ್ಕೆ ಹೋಗಿ ಹುಡುಗಿಯರೊಂದಿಗೆ ತಿರುಗಾಡಲು ಪ್ರಾರಂಭಿಸುತ್ತಾನೆ. ತಾನೇ ಸೊರೇಕ್ ಎಂಬ ಊರಿನಲ್ಲಿ ದೆಲಿಲಾ ಎಂಬುವಳ ಬಳಿಗೆ ಹೋಗಿ ಅವಳ ಅಲ್ಲಿ ಮೋಹಿತನಾಗುತ್ತಾನೆ. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನೀವೇ ನಿಮ್ಮ ಮನೆಗೆ ರಾಜನಾಗಿದ್ದೀರಿ. ನೀವೇ ನಿಮ್ಮ ಮನೆಗೆ ರಾಣಿಯಾಗಿದ್ದೀರಿ. ನಿಮ್ಮ ಮನೆಯನ್ನು ಕಾಪಾಡಿಕೊಳ್ಳಬೇಕಾದ ನೀವೇ ಪರಸ್ತ್ರೀ ವ್ಯಾಮೋಹದಲ್ಲಿ ಬೀಳೋದಾದ್ರೆ, ಪರಪುರುಷನ ವ್ಯಾಮೋಹದಲ್ಲಿ ಬೀಳೋದಾದ್ರೆ, ತಂದೆ ತಾಯಿಗಳಿಗೆ ಹೆಮ್ಮೆಕರವಾಗಿ ಜೀವಿಸಬೇಕಾದ ನೀವು, ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗಳ ತಲೆ ಎತ್ತಬೇಕಾದ ನೀವು, ದೇವರಿಗಾಗಿ ಜೀವಿಸುತ್ತಾ ದೇವರನ್ನು ಬಹಳವಾಗಿ ಮಹಿಮೆಪಡಿಸಬೇಕಾದ ಯವನಸ್ಥರಾದ ನೀವು, ಒಂದು ವೇಳೆ ಸೈತಾನನ ಶೋಧನೆಗೆ ಬಿದ್ದೋಗೋದಾದ್ರೆ, ಸಂಸೋನನು ಹುಟ್ಟಿದಾಗ ತಂದೆ ತಾಯಿ ಎಷ್ಟೋ ಸಂತೋಷಪಟ್ರು. ಯಾಕೆಂದರೆ ಸಂಸೋನನ ವಿಷಯದಲ್ಲಿ ದೇವರಲ್ಲಿ ಉನ್ನತವಾದ ಉದ್ದೇಶಗಳಿದುವು, ಉನ್ನತವಾದ ಯೋಚನೆಗಳಿದುವು. ಅವನು ಬಹು ಬಲಿಷ್ಠನಾಗ್ಲಿಕ್ಕಿದ್ದನು, ಪ್ರತಿಷ್ಠಿಸಲ್ಪಟ್ಟವನಾಗಿದ್ದನೆಂದು ತಿಳಿದು ತಂದೆ ತಾಯಿ ಎಷ್ಟೋ ಸಂತೋಷಪಟ್ಟಿದ್ರು. ತಮ್ಮ ತಂಗಿಯಂದಿರೇ, ನೀವು ಕೂಡ ಜನಿಸಿದಾಗ ನಿಮ್ಮ ತಂದೆ ತಾಯಿ ಎಷ್ಟೋ ಸಂತೋಷಪಟ್ಟಿದ್ರು. ನಿಮ್ಮನ್ನು ಮಡಿಲಲ್ಲಿಟ್ಕೊಂಡು ತಂದೆ ತಾಯಿ ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ್ರು. ತಮ್ಮ ತಂಗಿಯಂದಿರೇ, ನಿಮಗೆ ಗೊತ್ತಿದೆಯೋ ಇಲ್ಲವೋ, ನಿಮಗೆ ಮೊದಲ ತುತ್ತು ತಿನಿಸುವಾಗ ಅವರು ಸಿಲ್ವರ್ ಸ್ಪೂನಿನಿಂದ ಉಣಿಸಿದರು. ಸಿಲ್ವರ್ ಕಪ್ನಲ್ಲಿ ಎಷ್ಟೋ ಚೆನ್ನಾಗಿ ಮೆತ್ತಗೆ ಮಾಡಿ ಆ ಅನ್ನದೊಳಗೆ ತುಪ್ಪ ಬೆರೆಸಿ, ಇದು ನನ್ನ ಮಗನಿಗೆ ನನ್ನ ಮಗಳಿಗೆ ಮೊಟ್ಟ ಮೊದಲ ತುತ್ತಾಗಿದೆ ಎಂದು ಯೋಚಿಸಿ ಮೆತ್ತಗೆ ಮಾಡಿ ಮೆತ್ತಗೆ ಮಾಡಿ ಮೆತ್ತಗೆ ಮಾಡಿ ಅದರ ತುಂಬ ಹೇಳ್ರಿ ಏನು? ತುಪ್ಪ ಹೊಳೆಯುತ್ತಾ ಇರುತ್ತೆ. ಎಷ್ಟೋ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಸೊ ಅದನ್ನು ತೆಗೆದು ಆ ಮಗುವಿನ ಬಾಯೊಳಗಡೆ ಹಾಕಿದ್ರೆ ಅವನು ಚಪ್ಪರಿಸುತ್ತಾ ತಿನ್ನುತ್ತಾನೆ. ತಮ್ಮ ತಂಗಿಯಂದರೆ ಕೇಳ್ತಿದ್ದೀರಾ? ನಿಮಗೆ ಮೊದಲ ತುತ್ತು ತಂದೆ ತಾಯಿಗಳು ತಿನಿಸಿರುವಾಗ
ಆ ತುತ್ತಿನಲ್ಲಿ ಪ್ರೀತಿ ಇತ್ತು, ಆ ಚಮಚದಲ್ಲಿ, ಆ ಸ್ಪೂನ್ನಲ್ಲಿ ಪ್ರೀತಿ ಇತ್ತು. ಅವರು ನಿಮ್ಮ ಕೈ ಹಿಡಿದು ನಡೆಸಿದರಲ್ಲವೇ, ಅದರಲ್ಲಿ ಅವರ ಪ್ರೀತಿ ಇತ್ತು. ನೀವು ಎಲ್ಲಾ ವದ್ಯ ಮಾಡಿದಾಗ ತೊಳೆಯುತ್ತಾರಲ್ಲವೇ, ಅದರಲ್ಲೂ ಕೂಡ ಪ್ರೀತಿ ಇತ್ತು. ಅವರು ನಿಮಗೋಸ್ಕರ ಏನ್ ಮಾಡಿದ್ರೂ ಸಹ ನಿಮ್ಮನ್ನು ಸ್ನಾನ ಮಾಡಿಸುವಾಗ ಹಾಗೆ ಸ್ನಾನ ಮಾಡಿಸಬೇಕಾದಾಗ ಎಷ್ಟೋ ಪ್ರೀತಿಯಿಂದ ಸ್ನಾನ ಮಾಡಿಸ್ತಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಬೆಳೆದು ದೊಡ್ಡವಳು ಆಗುತ್ತೀರೆಂದು, ಪ್ರಯೋಜನಕರವಾಗ್ತೀರಿ, ತಂದೆ ತಾಯಿಗೆ ಹೆಮ್ಮೆ ತರುವವರಾಗಿ ನೀವು ಜೀವಿಸ್ತೀರೆಂದು ನಂಬಿ ಅವರು ನೀವು ಹುಟ್ಟಿದಂದಿನಿಂದ ಇಂದಿನವರೆಗೂ ಅದೇ ಪ್ರೀತಿ ತೋರಿಸ್ತಾರೆ. ಅವರ ಮಾತು ಕೇಳದಿದ್ದರು, ಅವರಿಗೆ ಕೋಪ ಹುಟ್ಟಿಸಿದರು, ಇಲ್ಲವೇ ಅವರ ವಿರುದ್ಧ ತಿರುಗಿ ಬಿದ್ದರು, ಅವರಿಗೆ ಬೇಸರಗೊಳಿಸಿದರು, ನರಕ ಯಾತನೆ ತೋರಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮೇಲಿರುವ ನಿಮ್ಮ ತಾಯಿಯ ಪ್ರೀತಿ ಕಡಿಮೆಯಾಗಲ್ವಲ್ಲ? ನಿಮ್ಮ ಮೇಲಿರುವ ನಿಮ್ಮ ತಂದೆ ಪ್ರೀತಿ ಕಡಿಮೆಯಾಗಲ್ವಲ್ಲ? ನೀವು ಸ್ನೇಹಿತರನ್ನು ನೋಡಿ, ಕೆಲಸಕ್ಕೆ ಬಾರದ ಫ್ರೆಂಡ್ಸ್ಗಳನ್ನು ನೋಡಿ, ಅವರೊಂದಿಗೆ ಸಡಿಲಾಗಿ ತಿರುಗುತ್ತಾ, ಅದೇ ಸಂತೋಷ ಅಂದುಕೊಳ್ತಾ, ಅದೇ ಸಂಭ್ರಮ ಅಂದುಕೊಳ್ತಾ, ನಿಮಗೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ನಿಮ್ಮನ್ನು ಚೆನ್ನಾಗಿ ಓದಿಸಬೇಕೆಂದು ಕನಸು ಕಂಡಿರುವ ತಂದೆ ತಾಯಿಗಳಿಗೆ ಬೇಡ ಅಂದುಕೊಂಡು ಯಾವನೋ ಕೆಲಸಕ್ಕೆ ಬಾರದವನೊಂದಿಗೆ ಸ್ನೇಹ ಮಾಡಿ, ಯಾವಳೋ ಒಬ್ಬ ಕೆಲಸಕ್ಕೆ ಬಾರದವಳೊಂದಿಗೆ ಸ್ನೇಹ ಮಾಡಿ, ಅವಳೊಂದಿಗೆ ಬಹಳ ಸಡಿಲಾಗಿ ತಿರುಗಾಡುತ್ತಾ ಇದ್ದೀರಿ. ವಿದ್ಯಾಭ್ಯಾಸ ಹಾಳು ಮಾಡಿಕೊಳ್ತಿದ್ದೀರಿ, ಯೌವನವನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ, ಅಲ್ಲಸಲ್ಲದ ರೋಗವನ್ನು ಕೊಂಡು ತಂದುಕೊಳ್ತಿದ್ದೀರಿ. ಇದೆಲ್ಲ ಮಾಡ್ತಿದ್ದೀರಿ ಯಾರಿಗೋಸ್ಕರ? ನನ್ನ ಬಾಯ್ ಫ್ರೆಂಡ್ಗೋಸ್ಕರ ಅನ್ನುತ್ತೀರಿ. ಯಾರಿಗೋಸ್ಕರ? ನನ್ನ ಗರ್ಲ್ ಫ್ರೆಂಡ್ಗೋಸ್ಕರ ಅನ್ನುತ್ತೀರಿ. ನಿನ್ನೆ ಬಿಟ್ಟು ಮೊನ್ನೆ ಪರಿಚಯವಾಗಿರುವ ಕೆಲಸಕ್ಕೆ ಬಾರದ ಬಾಯ್ ಫ್ರೆಂಡ್ಗೋಸ್ಕರ, ಆ ಕೆಲಸಕ್ಕೆ ಬಾರದ ಗರ್ಲ್ ಫ್ರೆಂಡ್ಗೋಸ್ಕರ, 20 ವರ್ಷಗಳಿಂದ ನಿಮಗೆ ಕಣ್ಣು ಗುಡ್ಡಿನಂತೆ ಕಾಪಾಡಿಕೊಂಡಿರುವ, ನಿಮ್ಮನ್ನು ಪೋಷಿಸಿರುವ ತಂದೆ ತಾಯಿ ಪ್ರೀತಿ ತಿರಸ್ಕರಿಸ್ತೀರಲ್ಲವೇ? ಆದರೆ ಕೇಳ್ರಿ, ನೀವು ಆ ಗರ್ಲ್ ಫ್ರೆಂಡ್ ಇಬ್ರೂ ಸೇರಿ ಬೈಕ್ ಮೇಲೆ ರೈ ರೈ ಅಂತ ಹೋಗುವಾಗ ಬೈಕ್ ಸ್ಕಿಡ್ ಆಗಿ ಬೀಳ್ತೀರಿ. ಬಿದ್ದ ತಕ್ಷಣವೇ ನಿಮ್ಮ ಬಾಯಿಂದ ಬರುವ ಪದ ಯಾವುದೆಂದು ಹೇಳ್ತೀರಾ? ಹಲೋ? ನೀವು ಬಿದ್ದ ತಕ್ಷಣವೇ ನಿಮ್ಮ ಬಾಯಿಂದ ಬರುವ ಮಾತೆ ಅಮ್ಮ ಆಗಿದೆ. ಯಾಕೆ ಅಮ್ಮ ಅಂತ ಬರುತ್ತೆ? ನನ್ನ ಗರ್ಲ್ ಫ್ರೆಂಡ್ ಅಂತ ಅನ್ಬೋದಲ್ಲವೇ? ಹಾಯ್ ಡಾರ್ಲಿಂಗ್ ಅನ್ಬೋದಲ್ಲವೇ? ಪಕ್ಕದಲ್ಲೇ ಅವಳಿದ್ದಾಳಲ್ಲವೇ? ಅವಳಿಗೋಸ್ಕರ ತಾನೇ ನೀವು ಕೆಳಗೆ ಬಿದ್ದಿರೋದು. ಮತ್ತೆ ಅವಳಿಗೋಸ್ಕರ ನೀವು ಬಿದ್ದಾಗ ಅಮ್ಮ ಅಮ್ಮ ಅಮ್ಮ, ನೀವು ಕೂಡ ಅಮ್ಮ ಅಮ್ಮ ಅಂತೀರಿ, ಅವಳು ಕೂಡ ಅಮ್ಮ ಅಮ್ಮ. ಅರ್ಥವಾಯ್ತಾ? ನಿಮ್ಮ ಬುದ್ಧಿ ಸರಿಯಾಗಿಲ್ಲದಿದ್ರೂ ಕೂಡ ನಿಮ್ಮ ಬಾಯಿಯೊಳಗೆ ರೂಢಿಯಾಗಿರುವ ಪದದಲ್ಲಿ ಮಾತ್ರ ಯಾವ ಬದಲಾವಣೆ ಇಲ್ಲವೇ? ಇಲ್ಲ. ನಿಮ್ಮ ಹೃದಯದೊಳಗಿಂದ ಬರುವ ಕರೆಯೇನಿದೆ ಅಲ್ಲವೇ, ಅದರಲ್ಲಿ ಮಾತ್ರ ಯಾವ ಬದಲಾವಣೆ ಇಲ್ಲ. ಯಾಕೆಂದರೆ ಆ ಹೃದಯಕ್ಕೆ ಗೊತ್ತು, ನೀವು ಬಿದ್ದಾಗ ಬಾಧೆ ಪಡುವಂತಹ ಒಬ್ಬಳೇ ಒಬ್ಬ ವ್ಯಕ್ತಿ ಇದ್ದಾಳೆ, ಅವಳೇ ನಿಮ್ಮ ಅಮ್ಮ. ಅರ್ಥವಾಯ್ತಾ? ನೀವು ಕೆಳಗೆ ಬಿದ್ದಾಗ, ನಿಮ್ಮ ಮೊಳಕಾಲು ಒಡೆದು ಹೋದಾಗ, ನೀವೇ ಏನಾದ್ರೂ ಯಾವಳನ್ನು ಪ್ರೀತಿ ಮಾಡ್ತೀರೋ ಅವಳ ಹೆಸರು ಬಾಯಲ್ಲಿ ಬಂದಾಗ ಅವಾಗ ಅಮ್ಮಳನ್ನು ಮರ್ತೋಗು. ಸಾಯುವವರೆಗೂ ಅಮ್ಮಳನ್ನು ಮರೆಯೋದಿಲ್ಲ. ಗೊತ್ತಾ ನಿಮಗೆ? ವಯಸ್ಸು 70 ವರ್ಷ ಆಗುತ್ತೆ, ವಯಸ್ಸು 80 ವರ್ಷ ಆಗಿರುತ್ತೆ. ಪಾಪ ಅವರು ಕೂತ್ಕೊಳ್ಳಲಿಕ್ಕಾಗಲ್ಲ, ಎದ್ದೇಳಲಿಕ್ಕಾಗಲ್ಲ. ಒಂದು ವೇಳೆ ಯಾರಾದ್ರೂ ಕುರ್ಚಿಯಲ್ಲಿ ಕುಡ್ರಿಸಿದ್ರೆ ಅಮ್ಮ. ಏನು 70 ವರ್ಷ? ಅವಾಗ ಅಮ್ಮ ಪ್ಲಸ್ ಮುಂದೆ ಯಾರು? ಅಪ್ಪ. ಮತ್ತೆ ಇಂಗ್ಲೀಷಲ್ಲಿ ಏನು ಅನ್ನುತ್ತಾರೋ ನನಗಂತೂ ಗೊತ್ತಿಲ್ಲ. ಇಂಗ್ಲೀಷ್ ಅವರಿಗೆ ಇದೆಲ್ಲ ಒಪ್ಪಲ್ಲ. 18 ವರ್ಷ ವಯಸ್ಸಿಗೆ ಬಂದಾಗ ತಂದೆ ತಾಯಿಯನ್ನು ಹೊರಗಾಕ್ತಾರೆ. 75-80 ವರ್ಷ ವಯಸ್ಸಾದ್ರೂ ಕೂಡ ನೀವೇನಾದ್ರೂ ಅಂಥವ್ರನ್ನು ಸ್ವಲ್ಪ ಮೇಲೆ ಕೆತ್ರಿ, ಅಮ್ಮ ಅನ್ನುತ್ತಾರೆ. ಸ್ವಲ್ಪ ಕುಡ್ರಿಸಿ ನೋಡಿ, ಅಮ್ಮ ಸಾಕಪ್ಪ. ಅಮ್ಮ ಅಂದ್ರೆ ಏನು? ಅಮ್ಮ. ಸಾಕಪ್ಪ ಅಂದ್ರೆ ಯಾರು? ತಂದೆ. ಯಾವಾಗ ಅವರು ಕುರ್ಚಿಯಲ್ಲಿ ಕೂತ್ಕೊಳ್ತಾರೋ ಅಮ್ಮ ಸಾಕಪ್ಪ ಅನ್ನುತ್ತಾರೆ. ಅರ್ಥವಾಯ್ತಾ? ಅಮ್ಮ ಸಾಕಪ್ಪ. ಇದು ಹೃದಯದ ಕೂಗಾಗಿದೆ. ಇದು ಬದಲಾಗುವ ಚಾನ್ಸ್ ಇಲ್ಲ. ನೀವು ನಿಮ್ಮ ಸಮಯಕ್ಕೋಸ್ಕರವಾಗಿ, ಸ್ವಾರ್ಥಕ್ಕೋಸ್ಕರವಾಗಿ, ನಿಮಗಿರುವ ಸುಖಕ್ಕೋಸ್ಕರವಾಗಿ, ಸವಿಯುವುದಕ್ಕೋಸ್ಕರವಾಗಿ ಗರ್ಲ್ ಫ್ರೆಂಡ್ಗೆ ನೀವು ಒಳ್ಳೆ ಹೆಸರಿಡಬಹುದು, ಆ ಬಾಯ್ ಫ್ರೆಂಡ್ಗೆ ಒಳ್ಳೆ ಹೆಸರುಗಳನ್ನಿಡಬಹುದು, ನಾನಾ ವಿಧವಾದ ನಿಕ್ ನೇಮ್ಗಳಿಡಬಹುದು. ಆದರೆ ಕೇಳಿ, ನಿಮಗೆ ಕಷ್ಟ ಬಂದಾಗ ಹೃದಯದಿಂದ ಬರುವ ಕೂಗು ಕೇವಲ ಒಂದೇ ಒಂದಾಗಿದೆ, ಅಮ್ಮ ಅಪ್ಪ ಎಂಬುದನ್ನು ಮರೆಯಬೇಡಿ. ಸಂಸೋನನು ತನ್ನ ತಂದೆ ತಾಯಿ ಬೇಡ ಅಂದುಕೊಂಡು ಎಲ್ಲಿಗೆ ಹೋಗಿ ಸೇರ್ತಾನೆ ಗೊತ್ತಾ? ಗಾಜಾ ಊರಿಗೆ ಹೋಗಿ, ಆನಂತರ ಸೋರೇಕಿಗೆ ಹೋಗಿ, ಹುಡುಗಿಯ ಮಡಿಲಲ್ಲಿ ಮಲಗಿ, ಫಿಲಿಸ್ಟಿಯರ ಕೈಯಿಂದ
ಬಂಧಿತನಾಗುತ್ತಾನೆ ಪ್ರಿಯರೇ. ಬಂದಿಗಳಾಗಿರುವಂತಹ ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸುವುದಕ್ಕಾಗಿ ಹುಟ್ಟಿರುವಂತಹ ಸಂಸೋನನು ಕೊನೆಗೆ ಅವನಿಗಿರುವ ಕಾಮ ಕೋರಿಕೆಗಳಿಂದ, ಕಣ್ಣಿನ ಆಸೆಗಳಿಂದ, ಶರೀರದ ಆಸೆಗಳಿಂದ ಅವನು ಮಾಡಿರುವ ತಪ್ಪ್ಯಾವುದೆಂದರೆ, ಯಾರನ್ನು ಬಿಡಿಸಲು ಹೋಗುತ್ತಾನೋ ಅವರನ್ನು ಬಿಡಿಸುವ ಪ್ರಕ್ರಿಯೆಯಲ್ಲಿ ತಾನೇ ಬಂಧಿತನಾಗುತ್ತಾನೆ. ಕಾರಣ ಅವನಿಗಿರುವಂತಹ ಪಾಪಿಷ್ಟ ಕೋರಿಕೆಗಳ ನಿಮಿತ್ತ. ತಂದೆ ತಾಯಿಯೇ, ಕೇಳ್ತಾ ಇದ್ದೀರಾ? ಯಾವ ರಾಜ್ಯ ನೀವು ಕಾಪಾಡಿಕೊಳ್ಳಬೇಕಿತ್ತೋ, ಯಾವ ರಾಜ್ಯ ನೀವು ಭದ್ರಪಡಿಸಿಕೊಳ್ಳಬೇಕಿತ್ತೋ? ಯಾವುದು ನಿಮ್ಮ ರಾಜ್ಯ? ನಿಮ್ಮ ಕುಟುಂಬವೇ ನಿಮ್ಮ ರಾಜ್ಯ. ನಿಮ್ಮ ಮಕ್ಕಳೇ ನಿಮ್ಮ ಪ್ರಜೆಗಳು. ಅವರನ್ನು ಭದ್ರಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ, ಅವರನ್ನು ಪೋಷಿಸುವ ಪ್ರಕ್ರಿಯೆಯಲ್ಲಿ ನೀವು ಹೋಗಿ ಕತ್ತಲೆಯೊಂದಿಗೆ ಕೈ ಜೋಡಿಸಿದರೆ ಹೇಗೆ? ನೀವು ಪಾಪದೊಂದಿಗೆ ಕೈ ಜೋಡಿಸಿದರೆ ಹೇಗೆ? ನೀವು ಸೈತಾನನೊಂದಿಗೆ ಕೈ ಜೋಡಿಸಿದರೆ ಹೇಗೆ? ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಸಭೆಯೇ, ಮೊದಲು ನಿಮ್ಮ ರಾಜ್ಯವನ್ನು ನೀವು ಕಾಪಾಡಿಕೊಳ್ಳಿರಿ, ಭದ್ರಪಡಿಸಿಕೊಳ್ಳಿರಿ. ಹಾಗೆ ಮಾಡಲಾರದಂತೆ ಒಂದು ವೇಳೆ ನೀವು ಸ್ವಂತ ಕೈಯಾರೆ ಸೈತಾನನೊಂದಿಗೆ ಕೈ ಜೋಡಿಸುವುದಾದರೆ, ಪಾಪದೊಂದಿಗೆ ಒಂದು ವೇಳೆ ಕೈ ಜೋಡಿಸುವುದಾದರೆ, ಅನ್ಯಾಯದೊಂದಿಗೆ ಕೈ ಜೋಡಿಸುವುದಾದರೆ, ಅನೀತಿಯೊಂದಿಗೆ ಕೈ ಜೋಡಿಸುವುದಾದರೆ, ಅಪವಿತ್ರತೆಯೊಂದಿಗೆ ಕೈ ಜೋಡಿಸುವುದಾದರೆ ಏನಾಗ್ತದೆ ಗೊತ್ತಾ? ನಿಮ್ಮ ರಾಜ್ಯವನ್ನು ನೀವು ಕಳ್ಕೊಳ್ತೀರಿ. ನಿಮ್ಮ ಕುಟುಂಬ ನಷ್ಟದ ಪಾಲಾಗುತ್ತೆ. ನಿಮ್ಮ ಕುಟುಂಬ ನಷ್ಟದ ಪಾಲು ಮಾಡಿಕೊಳ್ತೀರಿ. ಸಂಸೋನನು ಮಾಡಿದ್ದ ಅದೇ. ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳಬೇಕಾದಂತಹ ನ್ಯಾಯಸ್ಥಾಪಕನಾಗಿರುವ ಸಂಸೋನನು ತನ್ನ ಕಣ್ಣನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ, ತನ್ನ ಶರೀರವನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ. ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳಬೇಕಾದವನು, ತನ್ನ ಪ್ರಜೆಗಳನ್ನು ಕಾಪಾಡಿಕೊಳ್ಳಬೇಕಾದವನು, ತನ್ನ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳಬೇಕಾದವನು ಕೊನೆಗೆ ತನ್ನ ಕಣ್ಣಲ್ಲಿರುವ ಕಾಮದ ನಿಮಿತ್ತ, ತನ್ನ ಮೈಯಲ್ಲಿರುವ ಕಾಮದ ನಿಮಿತ್ತ, ತನ್ನ ಶರೀರದಲ್ಲಿರುವ ಇಚ್ಛೆಗಳ ನಿಮಿತ್ತ ತನ್ನನ್ನು ತಾನೇ ಕಾಪಾಡಿಕೊಳ್ಳಲಿಕ್ಕಾಗದೆ ದೇಶವನ್ನೆಲ್ಲ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿಕೊಟ್ಟ. ಅವರೇನ್ ಮಾಡ್ತಾರೆ? 5 ಮಂದಿ ಸರ್ದಾರರಿದ್ರು. ಅವರು ಸಂಸೋನನನ್ನು ಬಂಧಿಸಿ ಬಿಡ್ತಾರೆ. ಯಾವ ಕಣ್ಣುಗಳು ಕಾಮದಿಂದ ತುಂಬಿಕೊಂಡಿದುವೋ ಆ ಕಣ್ಣುಗಳನ್ನೇ ಕಿತ್ತಾಕುತ್ತಾರೆ. ಯಾವ ಬಲವನ್ನು ನೋಡಿಕೊಂಡು ಎಲ್ಲರನ್ನು ಬೆದರಿಸಿದನೋ ಆ ಬಲವೇ ಇಲ್ಲದಂತೆ ಮೈಯೆಲ್ಲ ಹುಣ್ಣು ಮಾಡಿಬಿಡ್ತಾರೆ. ಕೊನೆಗೆ ಬೀಸುವ ಕಲ್ಲು ಬೀಸುವಂತೆ ಮಾಡಿ ಅವನನ್ನು ಕಟ್ಟಿಬಿಡುತ್ತಾರೆ. ಹಾಗೆ ಕಟ್ಟಿ ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ದೇವತೆ ನಮ್ಮ ಶತ್ರುವಾದ ಸಂಸೋನನನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದೆ. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಗೊತ್ತಾ? ಸಂಸೋನನ ದೇವರು ಏನಾಗಿ ಹೋದ್ರು? ಸಂಸೋನನ ದೇವರು ಸಂಸೋನನಿಗೆ ಕಾಪಾಡಿಕೊಳ್ಳಲಿಕ್ಕಾಗ್ಲಿಲ್ಲ, ಆದ್ರೆ ನಮ್ಮ ದೇವತೆ ಸಂಸೋನನನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದೆ. ಸಂಸೋನನ ದೇವರು ಕಾಪಾಡುವುದಿಲ್ಲವೋ? ಖಂಡಿತವಾಗಿಯೂ ಕಾಪಾಡಬಲ್ಲರು. ಆದರೆ ಯಾಕೆ ಸಂಸೋನನು ಕಾಪಾಡಲ್ಪಡಲಿಲ್ಲ? ಪಾಪಕ್ಕೆ ಅವಕಾಶ ಕೊಟ್ಟದಕ್ಕಾಗಿ, ಸೈತಾನನಿಗೆ ಅವಕಾಶ ಕೊಟ್ಟದಕ್ಕಾಗಿ, ತನ್ನ ಶರೀರವನ್ನು ತೆಗೆದುಕೊಂಡು ಹೋಗಿ ಫಿಲಿಸ್ಟಿಯರ ಹುಡುಗಿಯ ಕೈಗೆ ಒಪ್ಪಿಸಿಕೊಟ್ಟದಕ್ಕಾಗಿ. ಜಾಗ್ರತೆ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬ ದೇವರು ಕಾಪಾಡಬಲ್ಲರು, ನಮ್ಮ ಮಕ್ಕಳನ್ನು ದೇವರು ಕಾಪಾಡಬಲ್ಲರು. ಆದಾಗ್ಯೂ ಹೀಗೆ ಕಾಪಾಡುವ ದೇವರಿದ್ದಾಗಿಯೂ ಮನೆಗೆ ರಾಜನಾಗಿರುವ ನೀವು ಹೋಗಿ ಸೈತಾನನೊಂದಿಗೆ ಕೈ ಜೋಡಿಸುವುದಾದರೆ, ಮನೆಗೆ ದೀಪವಾಗಿರುವ ತಾಯಿಯಾದ ನೀವು ಹೋಗಿ ಸೈತಾನನಿಗೆ ಇಷ್ಟ ಬಂದಂತೆ ನೀವು ಮಾಡುವುದಾದರೆ ಯಾವ ರೀತಿಯಾಗಿ ರಾಜ್ಯ ಕಾಪಾಡಲ್ಪಡ್ತದೆ? ಯಾವ ರೀತಿಯಾಗಿ ನಿಮ್ಮ ಮಕ್ಕಳು ಭದ್ರವಾಗಿರ್ತಾರೆ? ಯಾವ ರೀತಿ ನಿಮ್ಮ ಮಕ್ಕಳು ಸೈತಾನನ ವಶವಾಗದೆ ಸುರಕ್ಷಿತವಾಗಿರಲು ಸಾಧ್ಯ? ಅದಕ್ಕಾಗಿಯೇ ತಂದೆ ತಾಯೆಂದರೆ ನೀವು ಭದ್ರವಾಗಿರಬೇಕು, ನೀವು ಆತ್ಮಿಕರಾಗಿರಬೇಕು, ನೀವು ಪರಿಶುದ್ಧರಾಗಿರಬೇಕು, ನೀವು ಕತ್ತಲೆಯೊಂದಿಗೆ ಕೈ ಜೋಡಿಸುವವರಾಗಿರಬಾರದು. ಕೊನೆಗೆ ನಡೆದದ್ದೇನೆಂದರೆ, ಸಂಸೋನನು, ಆ ಫಿಲಿಸ್ಟಿಯರೆಲ್ಲರನ್ನು ಸಾಯಿಸಬೇಕಾದ ಸಂಸೋನನು ನಿಸ್ಸಹಾಯ ಸ್ಥಿತಿಯಲ್ಲಿ ಅವರು ಕೊಲ್ಲುವುದಕ್ಕೆ ಸಿದ್ಧರಾಗುತ್ತಿರುವಾಗ ಅವನ ಕೈಕಾಲುಗಳನ್ನು ಸರಪಣಿಗಳಿಂದ ಬಂಧಿಸಿದಾಗ ಆಗ ತನ್ನ ಮನೋನೇತ್ರ ಬೆಳಗಿಸಿಕೊಂಡವನಾಗಿ ಹೇಳ್ತಾನೆ, ದೇವರೇ, ಯೆಹೋವನೇ, ಇನ್ನು ಬದುಕೇನು ಲಾಭ ದೇವರೇ? ಇವರು ಹೇಗೂ ನನ್ನನ್ನು ಸಾಯಿಸ್ತಾರೆ. ನಾನು ಹುಟ್ಟಿರೋದೇ ಈ ಫಿಲಿಸ್ಟಿಯರ ಕೈಯಿಂದ ಇಸ್ರಾಯೇಲ್ ಪ್ರಜೆಗಳನ್ನು ಕಾಪಾಡುವುದಕ್ಕಾಗಿ. ಆದರೆ ಇವರ ಮನುಷ್ಯರ ಮಾಯೆಯ ಉಪಾಯಗಳಿಂದಲೋ ಹುಡುಗಿಯ ಸೌಂದರ್ಯಕ್ಕೋ ದಾಸನಾಗಿ ನನ್ನ ಶರೀರವನ್ನೇ ಮಾರಿಕೊಂಡೆನು. ಈಗ ಸಾಯಲಿಕ್ಕಿದ್ದೇನೆ. ನನಗೋಸ್ಕರ ನಾನು ಸಾಯುವುದಕ್ಕಿಂತ ನಿಮಗೋಸ್ಕರ ನಾನು ಸಾಯುವುದೇ ಬೆಟರು. ಇನ್ನು ಹೇಗೂ ಬದುಕುವ ಚಾನ್ಸ್ ಇಲ್ಲದಕ್ಕಾಗಿ ಒಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ. ಇವರೆಲ್ಲರನ್ನೂ ನಾನು ನಾಮರೂಪವೇ ಇಲ್ಲದಂತೆ ಮಾಡುವುದಕ್ಕಾಗಿ ಕನಿಷ್ಠ ಕೊನೆ ಕ್ಷಣದಲ್ಲಿಯಾದರೂ ನಿಮಗೋಸ್ಕರ ನಾನು ಬದುಕುವ ಹಾಗೆ ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಪ್ರಾರ್ಥನೆ ಮಾಡಿದ ಪ್ರಿಯರೇ. ಸಾಯುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ ಸಹೋದರ ಸಹೋದರಿಯೇ, ನೀವು ಕೂಡ ಅಂದ್ಕೊಳ್ಬೇಡಿ ಸಾಯುವ ಮುಂಚೆ ಪ್ರಾರ್ಥನೆ ಮಾಡ್ತೇನೆಂದು. ಅದರಿಂದ ಏನ್ ಲಾಭ ಹೇಳಿ? ಸಾಯುವುದಕ್ಕಿಂತ ಮುಂಚೆ ಪ್ರಾರ್ಥಿಸುವುದರಿಂದ ಏನ್ ಲಾಭ?
ಇದೇ ಪ್ರಾರ್ಥನೆ ಸಂಸೋನನು ಕೆಲವು ವರ್ಷಗಳ ಹಿಂದೆ ಮಾಡಿದ್ದೇ ಆದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ತನ್ನ ಪ್ರಜೆಗಳನ್ನು ಕಾಪಾಡಬೇಕಾದವನು ಕೊನೆಗೆ ದಿಕ್ಕಿಲ್ಲದವನಾಗಿ ಶತ್ರುಗಳ ಕೈಯಿಂದ ಬಲಿಯಾಗಬೇಕಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕಾದ ನೀವೇ ಸೈತಾನನಿಂದ ಬಲಿಯಾದರೆ ಹೇಗೆ? ತಂದೆ ತಾಯಿಗೆ ಆಧಾರವಾಗಿರಬೇಕಾದ ತಮ್ಮ ತಂಗಿಯಂದಿರೇ ನೀವೇ ಸರಿಯಾಗಿ ಓದಬೇಕಾದ ಸಮಯದಲ್ಲಿ ಓದುವುದನ್ನು ಪಕ್ಕಕ್ಕಿಟ್ಟು ಪ್ರೀತಿ ಪ್ರೇಮ ಅಂತ ಹೇಳಿ ಶರೀರ ಹಾಳು ಮಾಡಿಕೊಳ್ಳೋದಾದರೆ ನಿಮ್ಮ ತಂದೆ ತಾಯಿಗಳಿಗೆ ಆನಂದ ಕೊಟ್ಟು ಆಧಾರವಾಗಿರೋರು ಯಾರು? ಹಾಗಾಗಿ ಈ ದಿನ ಎಲ್ಲಿ ಯಾವ ರೀತಿ ಸೈತಾನನು ನಿಮ್ಮ ಜೀವಿತದಲ್ಲಿ ತೂರಿಕೊಂಡು ನಿಮಗಿರುವ ನಿಮ್ಮ ರಾಜ್ಯ ಎಂಬ ಕುಟುಂಬವನ್ನು ನೆಮ್ಮದಿಯಿಲ್ಲದಂತೆ ಮಾಡ್ತಿದ್ದಾನೆಂದು, ಆ ಕುಟುಂಬದಲ್ಲಿ ಶಾಂತಿ ಇಲ್ಲದಂತೆ ಸಮಾಧಾನ ಇಲ್ಲದಂತೆ ಯಾಕೆ ಮಾಡ್ತಿದ್ದಾನೆಂದು, ನಿಮ್ಮ ಜೀವಿತ ಒಂದು ವೇಳೆ ಸೈತಾನನು ಬಂಧಿಸಿ ನಿಮ್ಮ ಕುಟುಂಬವನ್ನು ದೂರ ಕೊಂಡೊಯ್ದು ನಿಮ್ಮ ಕುಟುಂಬವನ್ನು ಅನಾಥವಾಗಿ ಹೇಗೆ ಮಾಡ್ತಿದ್ದಾನೆಂದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ದಿನ ದೇವರಿಗೆ ಬೇಡಿಕೊಳ್ಳುವಿರಾ, ದೇವರೇ ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ ಎಂದು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ಸಂಸೋನನು ತನ್ನ ದೇಶವನ್ನು ಕಾಪಾಡಬೇಕಾದವನು ಕೊನೆಗೆ ತನ್ನ ದೇಶವನ್ನು ಕಾಪಾಡಿಕೊಳ್ಳಲಿಕ್ಕಾಗದೆ ಕಡೆಗಾಣಿಸಲ್ಪಡುತ್ತಾನೆ. ಕಣ್ಣಲ್ಲಿ ಕಾಮ ತೂರಿಕೊಂಡಾಗ ಅದನ್ನು ಜಯಿಸಲಿಕ್ಕಾಗದೆ ಕೊನೆಗೆ ದೇವರೇ ಶತ್ರುಗಳ ಮಧ್ಯದಲ್ಲಿ ಹೋಗಿ ವ್ಯಭಿಚಾರ ಮಾಡುವುದನ್ನು ಪ್ರಾರಂಭಿಸಿ ಕೊನೆಗೆ ಎಷ್ಟೋ ಹೆಚ್ಚಾಗಿ ನಿಮ್ಮ ನಾಮಕ್ಕೆ ಅವಮಾನ ತರುತ್ತಾನೆ. ಪ್ರತ್ಯೇಕಿಸಲ್ಪಟ್ಟವನೇ ಆಗಿದ್ದ, ಪರಿಶುದ್ಧಗೊಳಿಸಲ್ಪಟ್ಟವನೇ ಆಗಿದ್ದ, ಪ್ರತಿಷ್ಠಿಸಲ್ಪಟ್ಟವನೇ ಆಗಿದ್ದ, ಪಾಪಕ್ಕೆ ಅವಕಾಶ ಕೊಟ್ಟು ಹಾಳಾಗಿ ಹೋದ ಯೇಸಯ್ಯ, ನಮ್ಮ ಜೀವಿತದಲ್ಲಿ ದೇವರೇ ಯಾವ ಪಾಪ ನಮ್ಮನ್ನು ಪರಿಪಾಲನೆ ಮಾಡ್ತಾ ಇದೆಯೋ, ಯಾವ ಪಾಪ ನಮ್ಮನ್ನು ಬಂದಿಯಾಳುಗಳನ್ನಾಗಿ ಮಾಡಿದೆಯೋ, ಆ ಪಾಪದಿಂದ ಆ ಚಟದಿಂದ ಸಂಪೂರ್ಣವಾಗಿ ನಮ್ಮನ್ನು ಬಿಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯಾವ ಒಂದು ಪಾಪವೂ ಕೂಡ ನಮ್ಮ ಮೇಲೆ ಪರಿಪಾಲನೆ ಮಾಡಬಾರದು ದೇವರೇ. ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ. ಹಿಂದಕ್ಕೆ ತಿರುಗಿ ನೋಡದಂತೆ, ಶರೀರ ಇಚ್ಛೆಗಳಿಗೆ ಒಳಗಾಗದಂತೆ ಪರಿಶುದ್ಧರಾಗಿ ಜೀವಿಸುತ್ತಾ ಕುಟುಂಬವನ್ನು ಕಾಪಾಡಿಕೊಳ್ಳಬಲ್ಲಂತಹ ಜವಾಬ್ದಾರಿಕೆ ನಮಗೆ ಕೊಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.